ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಹಳ್ಳಿಕಾರ್ ಒಡೆಯ ಅಂತ ಅವರಷ್ಟು ಅವರೇ ಹೆಸರಿಟ್ಟುಕೊಂಡಂಥ ವರ್ತೂರು ಸಂತೋಷ್ ಅವರ ಬಗ್ಗೆ ಒಂದು 4 ಮಾತುಗಳು. ಮಂಜಣ್ಣವರು, ಯಲಹಂಕ ಮಂಜಣ್ಣವರು ಸಿಕ್ಕಿದ್ದಾರೆ. ಅವ್ರ ಹತ್ರ ವರ್ತೂರು ಸಂತೋಷ್ ಅವ್ರ ಬಗ್ಗೆ ವಿಷಯ ತಿಳ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಯಲಹಂಕದ ಹತ್ರ ಮಂಜಣ್ಣ ಸಿಕ್ತೀನಿ ಬನ್ನಿ ಅಣ್ಣ ಅಂತಂದರು. ಬಂದಿದ್ದೀನಿ. ಯಲಹಂಕ ಇವತ್ತೇನು ಮಂಜಣ್ಣನವರು ಪ್ರತಿದಿನ ಇವತ್ತು ಅವ್ರ ಬಗ್ಗೆ ವಿಡಿಯೋಗಳು ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ. ನನಗೆ ಆ ಹಳ್ಳಿಕಾರ್ ಒಡೆಯ ಸಂತೋಷದ ಮೇಲೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ರೈತರಿಗೆ ಮೋಸ ಮಾಡಬಾರ್ದು, ರೈತರಿಗೆ ಸುಳ್ಳು ಹೇಳಿ ಇವತ್ತು ಅಲ್ಲಿ ಎತ್ತುಗಳ ರೇಸ್ ಮಾಡ್ತಾಯಿದ್ದಾರೆ. ಯಾರು ಕೂಡ ಹಳ್ಳಿಕಾರ್ ಒಡೆಯಲ್ಲ, ಯಾರು ಕೂಡ ನಾವು ಎತ್ತುಗಳಿಗೆ ಒಡೆಯರಾಗಕ್ಕೆ ಚಾನ್ಸೇ ಇಲ್ಲ ಅಂತಂದೇಳಿ ಅವ್ರು ಹೇಳ್ತಾ ಇದ್ದಾರೆ. ವರ್ತೂರು ಸಂತೋಷ್ ಅವರು ಹಳ್ಳಿಕಾರ್ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಅವ್ರು ಹೆಂಗಿದ್ರು, ಅದನ್ನೆಲ್ಲ ಇವತ್ತು ನಮ್ಮ ಮಂಜಣ್ಣ ಇಲ್ಲಿದ್ದಾರೆ, ಅವ್ರು ತಿಳಿಸ್ಕೊಡ್ತಾರೆ. ಮಂಜಣ್ಣ, ಯಲಹಂಕ ಇವತ್ತು ವರ್ತೂರು ಸಂತೋಷ್ ಅವ್ರ ಬಗ್ಗೆ ದಯವಿಟ್ಟು ಅವರು ಏನು ಓದಿದ್ದಾರೆ, ಇದಕ್ಕೂ ಮುಂಚೆ ಏನು ಮಾಡ್ತಿದ್ರು, ಅದನ್ನೆಲ್ಲ ಸ್ವಲ್ಪ ತಿಳಿಸಿ ಮಂಜಣ್ಣ. ನಮಸ್ಕಾರ ಕರ್ನಾಟಕ ಜನತೆಗೆ. ನಾನು ಯಲಹಂಕ ಮಂಜು ಮಾತಾಡ್ತಾ ಇದ್ದೀನಿ. ವರ್ತೂರು ಸಂತೋಷು ಅವನು ಎಜುಕೇಷನ್ ಅಂತೂ MBA ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಹೇಳಿದ್ದಾನೆ. ಮಾಧ್ಯಮದಲ್ಲೂ ಅದೇನೋ ಒಂದು ವೀಡಿಯೋನೂ ಬಿಟ್ಟಿದ್ದಾನೆ. ಬಟ್ ಅವನು MBAನೂ ಮಾಡಿಲ್ಲ, ಯಾವ ವಿದ್ಯಾಭ್ಯಾಸನೂ ಮಾಡಿಲ್ಲ. ಆದರೆ ಹಳ್ಳಿಕಾರ್ ಅನ್ನೋದು ಒಂದು ಹೆಸರು ಇಕ್ಕೊಂಬಿಟ್ಟು ಹಳ್ಳಿಕಾರ್ ಜನಾಂಗದವರು ಇವನಿಗೆ ಒಂದು ಸಾರಿ ಹೇಳಿದ್ರಂತೆ, ನೋಡಪ್ಪ ಹಳ್ಳಿಕಾರ್ ಒಡೆಯ ಅನ್ನೋದು ಹೆಸರು ಇಕ್ಕೊಂಬಿಟ್ಟು ರೈತರಿಗೆ ಅವಮಾನ ಮಾಡಬೇಡ, ಆ ಹೆಸರು ತೆಗೆದಾಕ್ಬಿಟ್ಟು ನೀನು ಬೇಕಾದ್ರೆ ಸಂತೋಷ್ ಒಡೆಯ ಅಂತ ಇಕ್ಕೋ ಅಂತೇಳಿ ಹೇಳಿದ್ದಾರೆ. ಇವನದೇ ಆದಂತಹ ನಾನೇ ಏನೋ ಸೃಷ್ಟಿ ಮಾಡ್ದಂಗೆ ಹಳ್ಳಿಕಾರ್ಗೆ ನಾನೇ ಮಾಡೋಂಥರ ಇವನ್ನೆಲ್ಲರಿಗೂ ರೈತರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾನೆ ಸರ್. ಕರ್ನಾಟಕದಲ್ಲಿ ಯಾವ ಎತ್ತಿಗೆ ಏನಿದೆ ಅಂತ ಭಗವಂತನ ಸೃಷ್ಟಿಗೆ ಇವನು ಆ ತಳಿ ಐತೆ, ಅದೇನೋ ಅದಕ್ಕೆ ಪ್ರಾಬ್ಲಮ್ ಐತೆ, ಇದು ಗಾಂಡು ಓರಿ ಅಂತ ಪಾಪ ಬೇರೆ ರೈತರುಗಳ ಬಗ್ಗೆ ಇಲ್ಲಸಲ್ಲದ್ದು ವೀಡಿಯೋಗಳು ಮಾಡಿಸ್ಬಿಟ್ಟು ಆ ಓರಿಗಳ ಬಗ್ಗೆ ನೆಗೆಟಿವ್ ಆಗಿ ವೀಡಿಯೋ ಮಾಡಿಸೋದು ಏನಿದೆ ಸರ್. ರೈತರುಗಳಿಗೆ ಒಳ್ಳೇದಾಗಬೇಕು ಅಂತ ನಾವು ಬಂದಿದ್ದು. ಆದರೆ ರೇಸಲ್ಲಿ ಅವನು ಎಲ್ಲ ದುಡ್ಡು ₹1 ಎಲ್ಲ ನಮ್ಮ ಮನೆಯಿಂದ ಹಾಕಿದೆ ಅಂತ ಹೇಳ್ತಾನಲ್ವಾ. ಬೇರೆಯವರು ನಮಗೆ ಗೊತ್ತಿರೋ ಅಂಥ ಸ್ನೇಹಿತರುಗಳು ಇವನಿಗೆ ಸಪೋರ್ಟ್ ಮಾಡಿದ್ರು, ದುಡ್ಡು ಕಾಸಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಮತ್ತು ಆ ದುಡ್ಡೆಲ್ಲ ಏನು ಮಾಡ್ದ, ಮತ್ತು ಇವಾಗ ರೈತರದ್ದು ₹1000 ಹಣ ರೈತರ ಹತ್ರ ಏನೋ ಒಂದೊಂದು ₹1000 ಕಲೆಕ್ಷನ್ ಮಾಡ್ತಿದ್ರಂತೆ. ಯಾವ ರೀತಿ ಕಲೆಕ್ಷನ್ ಮಾಡ್ತಿದ್ರು, ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿರ್ಬೋದು, ಆ ಕಲೆಕ್ಷನ್ ಮಾಡಿರೋ ದುಡ್ಡನ್ನ ಅವ್ರು ಏನು ಮಾಡ್ತಿದ್ರು ಸರ್? ಇದು ಹಳ್ಳಿಕಾರ್ ಗೋತಳಿ ಪೋಷಕರ ಸಂಘ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಹಳ್ಳಿಕಾರು ಉಳಿಸ್ಬೇಕು, ಅದನ್ನು ಇದು ಮಾಡಬೇಕು ಅಂತ ಅವರು ಈ ಒಂದು ವೆಟನರಿ ಡಾಕ್ಟ್ರುಗಳು ಇರ್ತಾರೆ, ನವೀನ್ ಅಂತ ಹೇಳ್ಬಿಟ್ಟು ಮತ್ತು ಮುರಳಿ ಕೃಷ್ಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಂದು ಗ್ರೂಪ್ ಸೇರಿಕೊಂಡು ಒಂದು ಸಂಘಟನೆ ಮಾಡ್ತಾರೆ. ಆ ಸಂಘಟನೆಯಲ್ಲಿ ಇವತ್ತಿನ ತನಕನೂ ಎಷ್ಟು ದುಡ್ಡು ಒಂದೊಂದು ₹1000 ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ರೈತರುಗಳ ಹತ್ರನೂ ಕಲೆಕ್ಟ್ ಮಾಡಿದ್ದಾರೆ. ನಾವು ಹಳ್ಳಿಕಾರ್ ತಳಿ ಉಳಿಸ್ತಾ ಇದ್ದೀವಿ, ನಮಗೆ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ₹1000 ಕಲೆಕ್ಷನ್ ಮಾಡಿದ್ದಾರೆ. ಏನು ಮಾಡಿದ್ರು ಆ ದುಡ್ಡು? ರೈತರುಗಳಿಗೆ ಇದು ಮೋಸ ಅಲ್ವಾ? ರೈತರುಗಳಿಗೆ ಒಳ್ಳೇದಾಗಿ ಹೋದ್ರಲ್ಲಿ ರೈತರುಗಳಿಗೆ ಕೋವಿಡ್ ಬಂದಿತ್ತು. ಯಾವಾಗ ಹೋಗಿ ರೈತರಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾನೆ ವರ್ತೂರು ಸಂತೋಷ್? ಯಾವುದೋ ಒಂದು 2-3 ವೀಡಿಯೋಗಳು ಸುಮ್ಮನೆ ಅಲ್ಲಿ ಇಲ್ಲಿ ಯಾವುದೋ ಯಾರೋ ಕೊಡೋದನ್ನು ರೇಸ್ಗೆ ಕೆಲವರು ಏನದು ಚಿನ್ನ ಬೆಳ್ಳಿ ಕೊಡ್ತಾರಲ್ವಾ, ದಾನಿಗಳು ಕೊಡ್ತಾರೆ. ಇವನು ನಾನು ಕೊಟ್ಟಿದ್ದೀನಿ, ನಮ್ಮ ಮನೆಯಿಂದ ನಾನು ಹಾಕಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದೆಲ್ಲ ತಪ್ಪು ಮಾಹಿತಿ. ಕರ್ನಾಟಕ ಜನತೆ, ನಾನು ಇದನ್ನೇ ಹೇಳ್ತಾ ಇರೋದು ಸರ್, ರೈತರ ವಿಚಾರದಲ್ಲಿ ಯಾರೂ ಸಹ ಸುಳ್ಳು ಹೇಳ್ಬಾರ್ದು. ಇವನು ಸುಳ್ಳು ಹೇಳ್ಬಿಟ್ಟು ಯಾಮಾರಿಸ್ತಾ ಇದ್ದಾನೆ. ಸೊ ನೀವು ಕರ್ನಾಟಕ ಜನತೆ ಮೋಸ ಹೋಗಬೇಡಿ, ಇದನ್ನು ನಾನು ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಷ್ಟೇ. ಅವ್ರ ಮೇಲೆ ಯಾವುದೇ ವೈಯಕ್ತಿಕವಾದ ದ್ವೇಷಗಳಿಲ್ಲ, ಏನಿಲ್ಲ. ರೈತರಿಗೆ ಸುಳ್ಳು ಹೇಳಿ ಬೆಳಿಬಾರ್ದು, ಬೆಳ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಜನಗಳಿಗೆ ಸುಳ್ಳು ಮಾಹಿತಿ ಕೊಡಬಾರ್ದು. ಯಾಕಂದರೆ ಯಾರು ಕೂಡ ನಾವು ಮೂಕ ಪ್ರಾಣಿಗಳಿಗೆ ಒಡೆಯರಾಗಕ್ಕಾಗಲ್ಲ. ಯಾರು ಒಡೆಯರಲ್ಲ. ದೇವರ ಸೃಷ್ಟಿ ಮಾಡಿರ್ತಕ್ಕಂಥ ಅದು ಒಂದು ಮೂಕ ಪ್ರಾಣಿಗಳು, ಎತ್ತು, ಹಸುಗಳು, ಎಮ್ಮೆಗಳು, ಕುರಿಗಳು, ಇವಕ್ಕೆ ಯಾರು ಒಡೆಯರಲ್ಲ. ಯಾರು ದುಡ್ಡು ಕೊಟ್ಟು ತಗೊಂತಾನೋ ಅವನೇ ಒಡೆಯ ಆಗ್ಬೋದು. ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ, ನಾನು ಯಜಮಾನ ಆಗ್ಬೋದು ಅಷ್ಟೇ. ಅದು ಬಿಟ್ಬಿಟ್ಟು ಅದನ್ನೇನು ಇವರೇ ಹುಟ್ಟಿಸಿರೋದಲ್ಲ. ಅದನ್ನು ಒಡೆಯರಾಗಕ್ಕೆ ದಯವಿಟ್ಟು ನಮ್ಮ ತಂದೆ ತಾಯಿಗೆ ನಾವು ನಮಗೆ ಒಡೆಯರವ್ರು, ನಮ್ಮ ತಂದೆ ತಾಯಿ ಅವ್ರು ಒಡೆಯರು, ಗೊತ್ತಾಯ್ತಾ? ಈ ಥರ ಜೀವನ ಇದೆ. ಅದರಿಂದ ಸುಳ್ಳು ಹೇಳ್ಕೊಂಡು ರೈತರ ಬಗ್ಗೆ ಮೋಸ ಮಾಡ್ಕೊಂಡು ಈ ಥರ ಬೆಳಿಬಾರ್ದು. ನೀವು ನಮ್ಮ ಕರ್ನಾಟಕದವರು ಇದುವರೆಗೂ ಬರೀ ಇಂಥವ್ರನ್ನೇ ಬೆಳೆಸ್ತಾ ಇದ್ದೀರಾ. ದಯವಿಟ್ಟು ಈ ಸುಳ್ಳು ಮಾತುಗಳನ್ನು ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಇವರು ಅಷ್ಟೊಂದು ಬರೀ ವೀಡಿಯೋದಲ್ಲಿ ಕುಂತ್ಕೊಂಡು ಇವ್ರು ಇಲ್ಲಿ ತಾಕತ್ತಿದ್ರು ಬಾ ದಮ್ಮಿದ್ರು ಬಾ ಅಂತ ಇವ್ರು ಅಂತಾರೆ, ಅವ್ರು ನೋಡ್ರೆ ಅಲ್ಲಿ ತಾಕತ್ತಿದ್ರು ಬಾ ದಮ್ಮಿದ್ರು ಬಾ ಅಂತ ಅವ್ರು ಅಂತಾರೆ. ಇಲ್ಲಿ ಯಾವಾಗಿದು ಸಮಸ್ಯೆ ಬಗೆಹರಿಯೋದು? ಇವತ್ತು ಈ ಮುಂದಿನ ಸತಿ ಏನಾದರೂ ಇವರು ಆ ರೇಸ್ ನಡ್ಸೋಕ್ಕೆ ಏನಾರು ಹೋದರೆ ಅದಕ್ಕೆ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಡೋಂಗಿಲ್ಲ. ಯಾರು ತಹಸೀಲ್ದಾರ್ ಕೊಟ್ಟಿದ್ದಾರೆ, ಯಾರು DC ಕೊಟ್ಟಿದ್ದಾರೆ, ಇವತ್ತು ಕುದುರೆ ರೇಸೇನೆ ನಡೆಯೋಂಗಿಲ್ಲ. ಅಂಥದ್ರಲ್ಲಿ ಈ ಪರ್ಮಿಷನ್ ಕೊಡ್ತಾಯಿದ್ದಾರೆ ಅಂದರೆ ಇದು ಭಾಳ ಪರ್ಮಿಷನ್ ತಗೊಳ್ದಂಗೆ ಮಾಡ್ತಾಯಿದ್ದಾರೆ. ಅದರಿಂದ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದೇನಾದ್ರು ಮುಂದೆ ಅವ್ರು ರೇಸೇನೆ ನಡ್ಸೋಕ್ಕೆ ಹೋದರೆ ದಯವಿಟ್ಟು ನಾವು ಅದನ್ನು ಮಂಜಣ್ಣವರು ಸೇರ್ಕೊಂಡು ಮಂಜಣ್ಣ ಜೊತೆಗೆ ಇನ್ನೂ ಕೆಲವರು ತುಂಬ ಜನ ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಅದನ್ನು ರೇಸ್ನ ತಡೀತಾ ಇದ್ದಾರೆ.
ಯಾಕಂದರೆ ಕಂಪ್ಲೇಂಟ್ ಕೊಟ್ಟು ಹಂಗೆ ಹೋಗೋದಿಲ್ಲ, ಕಂಪ್ಲೇಂಟ್ ಕೊಟ್ಟು ಪೊಲೀಸರ ಮುಖಾಂತರನೇ ಅಲ್ಲಿಗೆ ಹೋಗ್ತೀವಿ. ಸ್ನೇಹಿತರೆ, ಮಳೆ ಬಂತು, ಇವತ್ತಿಲ್ಲಿಗೆ ಈ ವಿಚಾರ ಮುಗಿಸ್ತಾ ಇದ್ದೀವಿ. ಅದ್ಭುತವಾದ ವಿಚಾರ ನಮ್ಮ ಯಲಹಂಕ ಮಂಜಣ್ಣ ತಿಳಿಸಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.